ಇವತ್ತು ಅಂತಂದರೆ ದಿನಾಂಕ 13/6/2026 ಶನಿವಾರ. ಈ ದಿನದ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಬನ್ನಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಮೇಷರಾಶಿಯವರು ಈ ದಿನ ಮೊಬೈಲ್ ಅಥವಾ ತಂತ್ರಜ್ಞಾನ ಸಂಬಂಧಿತ ಸಣ್ಣ ತೊಂದರೆ ಎದುರಾಗಬಹುದಾಗಿರುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಆರ್ಥಿಕ ಸಂಕಷ್ಟ ಎಲ್ಲ ದೂರ ಆಗುತ್ತೆ ಈ ದಿನ ಮೇಷರಾಶಿಯವರಿಗೆ. ಅದೇ ರೀತಿ ಜೀವನದಲ್ಲಿ ಈ ದಿನ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಾದರೆ ಇರ್ತಕ್ಕಂಥದ್ದು. ಮನಸ್ಸಿನ ವಿಶ್ವಾಸ ಇದೆ ನಿಮ್ಮಲ್ಲಿ. ನಂತರ ಈ ದಿನ ನಿಮ್ಮ ತಾಯಿಯ ಪಾದವನ್ನು ಸ್ಪರ್ಶಿಸಿ ನಮಸ್ಕರಿಸ ತಗೊಳ್ಳೋದು. ಅದೇ ರೀತಿ ಈ ದಿನ ಮೇಷರಾಶಿಯವರು ಕುಲದೇವರನ್ನು ಪ್ರಾರ್ಥನೆ ಮಾಡೋದು ಒಳ್ಳೆಯದಾಗಿರುತ್ತೆ. ನಂತರ ಗಣಪತಿ ದೇವರನ್ನು ಸಹ ಪ್ರಾರ್ಥನೆ ಮಾಡಿದರೆ ಜೀವನದಲ್ಲಿ ಎಲ್ಲ ಯಶಸ್ಸನ್ನೇ ಕಾಣ್ತೀರಾ. ಹಿರಿಯರ ಆಶೀರ್ವಾದವನ್ನು ಸಹ ಪಡಿತಕ್ಕಂಥದ್ದು ಉತ್ತಮ. ನಂತರ ವೃಷಭ ರಾಶಿಯವರು ಮನೆಯಲ್ಲಿನ ವಾತಾವರಣ ನಿಮ್ಮ ಮನಸ್ಥಿತಿಗೆ ಪ್ರಭಾವ ಬೀರುತ್ತದೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಉದ್ಯೋಗ ಅವಕಾಶಗಳು ಸಿಗುತ್ತೆ. ಯಾರ್ಯಾರು ಉದ್ಯೋಗಕ್ಕೆ ಹುಡುಕ್ತಿದ್ರೋ ಸೊ ನಿಮಗೆ ಇವತ್ತಿನ ದಿನ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ದೇವಾಲಯದ ಮಹಾಪ್ರಸಾದ ಸ್ವೀಕರಿಸಿದ್ರೆ ಯೋಗ ಫಲಗಳಾದರೆ ಸಿಗ್ತಕ್ಕಂಥದ್ದು. ಮನದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿ ನಂತರ ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇಂದಿನ ಬೆಳಗ್ಗೆ 10 ಗಂಟೆ 11 ನಿಮಿಷದ ನಂತರ ಕೆಲಸದಲ್ಲಿ ಲಾಭ ಆದರೆ ಸಿಗ್ತಕ್ಕಂಥದ್ದು ನಿಮಗೆ. ಅದೇ ರೀತಿ ವೃಷಭ ರಾಶಿಯವರು ಈ ದಿನ ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡೋದು ಉತ್ತಮ ಆಗಿರುತ್ತೆ. ನಂತರ ಮಿಥುನ ರಾಶಿಯವರು ಹೊಸ ಪ್ರಯಾಣದ ಯೋಜನೆ ಅಥವಾ ಹೊರಗಿನ ಆಹ್ವಾನ ಸಿಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಅಸಮಾಧಾನ ಈ ದಿನ ಎಲ್ಲ ದೂರ ಆಗುತ್ತೆ. ದುಡುಕಿ ಮಾತನಾಡಬೇಡಿ ಮಿಥುನ ರಾಶಿಯವರು ಈ ದಿನ. ಅದೇ ರೀತಿ ಗಣಪತಿ ದೇವರ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆಯನ್ನು ಈ ದಿನ ಮಾಡಿ ತುಂಬ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಹತ್ತಿರದ ಅಶ್ವತ್ಥ ಮರ ಅಥವಾ ಬೇವಿನ ಮರ ಅಥವಾ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭ ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ಕರ್ಕಾಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ನೀವು ಮಾಡಿದ ಲೆಕ್ಕ ಸರಿಯಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ. ಈ ದಿನ ಫಲಗಳಲ್ಲಿ ಕಾರ್ಯಸಿದ್ಧಿ ನೀವು ಕಾಣ್ತೀರಾ. ಸಂಕಲ್ಪ ಮಾಡಿದರೆ ಹೆಚ್ಚು ಫಲ ಆದರೆ ಈ ದಿನ ಸಿಗ್ತಕ್ಕಂಥದ್ದು. ನಂತರ ಈ ದಿನ ಸ್ವಲ್ಪ ದುಡುಕಿ ಮಾತನಾಡುವ ಸಾಧ್ಯತೆ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 40 ನಿಮಿಷದ ಒಳಗಡೆ ಅಥವಾ ಸಂಜೆ 6 ಗಂಟೆ 20 ನಿಮಿಷದ ಒಳಗಡೆ ಕುಲದೇವರನ್ನು ಪ್ರಾರ್ಥನೆ ಮಾಡಿ ನಂತರ ಐಂ ಎಂಬುವ ಬೀಜಾಕ್ಷರವನ್ನು ಪಠನೆ ಮಾಡಿ. ನಂತರ ಸಿಂಹರಾಶಿಯವರು ಒಬ್ಬರ ಜೊತೆಗಿನ ಅಂತರ ಕಡಿಮೆಯಾಗುವ ಅವಕಾಶ ಬರುತ್ತದೆ. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಈ ದಿನ ಇರ್ತಕ್ಕಂಥದ್ದು. ನಂತರ ಜೀವನದಲ್ಲಿ ಬದಲಾವಣೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮನೆ ದೇವರನ್ನು ಪ್ರಾರ್ಥಿಸಿ ಈ ದಿನ. ನಂತರ ಕಡಲೆಕಾಳು, ಹೆಸರು ಕಾಳು, ಅಕ್ಕಿ ಈ 3 ಸಹ ತಗೊಂಡು ದೇವರ ಬಳಿ ಇಟ್ಟು ಪೂಜೆಯನ್ನು ಮಾಡಿ ನಂತರ ಹತ್ತಿರದ ದೇವಾಲಯಕ್ಕೆ ಅದನ್ನು ನೀಡಿ. ಇದ್ರ ಮೂಲಕ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗುತ್ತೆ. ಈ ದಿನ ದಾನ ಮಾಡೋದು ಸಹ ಅತ್ಯಂತ ಪುಣ್ಯ ಆದರೆ ಸಿಗ್ತಕ್ಕಂಥದ್ದು. ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರೆ ಉತ್ತಮ ಕೆಲಸ ಆಗಿರುತ್ತೆ ಸಿಂಹರಾಶಿಯವರಿಗೆ. ನಂತರ ಕನ್ಯರಾಶಿಯವರಿಗೆ ಹಿರಿಯರಿಂದ ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಬರಬಹುದು. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಆರ್ಥಿಕ ಸಂಕಷ್ಟ ದೂರ ಆಗುತ್ತೆ. ಈ ದಿನ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತೀರಾ. ಈ ದಿನ ಸ್ವಲ್ಪ ವಿಚಾರಗಳನ್ನು ಗೌಪ್ಯವಾಗಿಟ್ಟರೆ ಒಳ್ಳೆಯದು. ಅದೃಷ್ಟ ಇದೆ ಈ ದಿನ ನಿಮಗೆ ಕನ್ಯರಾಶಿಯವರಿಗೆ. ಆದರೆ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗಿರುತ್ತೆ. ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಅಂತೂ ಸಿಗುತ್ತೆ. ಈ ದಿನ ಬೆಳಗ್ಗೆ 11 ಗಂಟೆ 20 ನಿಮಿಷದಿಂದ 4 ಗಂಟೆ ಒಳಗಡೆ ಭಾರಿ ಅದೃಷ್ಟ ಕಾಲ ಆದರೆ ಇರ್ತಕ್ಕಂಥದ್ದು ಕನ್ಯರಾಶಿಯವರಿಗೆ. ನಂತರ ತುಲಾರಾಶಿಯವರು ದೇಹದ ವಿಶ್ರಾಂತಿ ಕಡೆ ನಿರ್ಲಕ್ಷ್ಯ ಮಾಡಿದರೆ ಆಯಾಸ ಹೆಚ್ಚಾಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಸಂಕಲ್ಪ ಈಡೇರುತ್ತೆ ಈ ದಿನ. ಮಧ್ಯಾಹ್ನ 12:20ರಿಂದ ಸ್ವಲ್ಪ
ಮಂದಗತಿಯಾಗಿ ಇರುತ್ತೆ ನಿಮಗೆ. ಸೊ ಆ ಕಾರಣದಿಂದಾಗಿ ಈ ದಿನ ರಾಮನಾಮ ಬರೆದ್ರೆ ತುಂಬ ಅದೃಷ್ಟ ಪ್ರಾಪ್ತಿಯಾಗತ್ತೆ. ಅದೇ ರೀತಿ ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿದರೂ ಸಹ ತುಂಬ ಒಳ್ಳೆಯ ಶುಭ ಫಲಗಳಾದರೆ ಸಿಗ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ನಂತರ ವೃಶ್ಚಿಕ ರಾಶಿಯವರು ಕೆಲಸದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ಇತರರಿಗೆ ಮಾದರಿಯಾಗಬಹುದು. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ದುಡುಕಿ ಯಾವುದೇ ರೀತಿ ತೀರ್ಮಾನವನ್ನು ಈ ದಿನ ತಗೊಳೋದಕ್ಕೆ ಹೋಗಬೇಡಿ. ನಂತರ ಆದಷ್ಟು ಸಮಾಧಾನವಾಗಿ ಇರಿ. ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಈ ದಿನ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ನಂತರ ಗೋಧಿ ಬೆಲ್ಲ ಈ ಎರಡನ್ನು ಕೆಂಪು ವಸ್ತ್ರದಲ್ಲಿ ಇಟ್ಟು ಮನೆ ದೇವರ ಬಳಿ ಇಟ್ಟು ಪೂಜೆಯನ್ನು ಮಾಡಿದರೆ ಭಾರಿ ಅದೃಷ್ಟ ಆದರೆ ಇರ್ತಕ್ಕಂಥದ್ದು. ಮಧ್ಯಾಹ್ನ 12ರಿಂದ ಸಂಜೆ 4:20 ಒಳಗಡೆ ಒಳ್ಳೆ ಕಾಲ ಆದರೆ ಇರ್ತಕ್ಕಂಥದ್ದು ನಿಮಗೆ. ನಂತರ ಧನುರಾಶಿಯವರಿಗೆ ಈ ದಿನ ರಹಸ್ಯವಾಗಿ ನಡೆದ ಮಾತು ಈಗ ನಿಮ್ಮ ಕಿವಿಗೆ ಬೀಳಬಹುದು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಆಲೋಚನೆಗೆ ತಕ್ಕ ಫಲ ಆದರೆ ಈ ದಿನ ಸಿಗ್ತಕ್ಕಂಥದ್ದು ಧನುರಾಶಿಯವರಿಗೆ. ಈಗ ಮಧ್ಯಾಹ್ನ 11:20 ನಂತರ ಬದಲಾವಣೆ ಆಗಲಿದೆ ನಿಮ್ಮ ಜೀವನದಲ್ಲಿ ಈ ದಿನ ಸ್ವಲ್ಪ. ನಂತರ ಧೈರ್ಯವಾಗಿ ಈ ದಿನ ನೀವು ಮುಂದೆ ಹೆಜ್ಜೆ ಹಾಕ್ಬೋದಾಗಿರುತ್ತೆ. ನಂತರ ಈ ದಿನ ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರೆ ಹೆಚ್ಚು ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ಮಕರ ರಾಶಿಯವರು ಸ್ನೇಹಿತರ ಮೂಲಕ ಹೊಸ ಅವಕಾಶದ ದಾರಿ ತೆಗೆದುಕೊಳ್ಳುತ್ತದೆ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ತಿಳಿ ನೀಲಿ ಆಗಿರುತ್ತೆ. ಲಾಭ ಇರಲಿದೆ ಈ ದಿನ ಮಕರ ರಾಶಿಯವರಿಗೆ. ಸ್ವಲ್ಪ ಯೋಚಿಸಿ ಮುಂದೆ ಹೋಗಬೇಕಾಗಿರುತ್ತೆ. ನಂತರ ಈ ದಿನ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದ್ರ ಮೂಲಕ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಹತ್ತಿರದ ದೇವಿ ಆಸ್ಥಾನಕ್ಕೆ ಹೋಗಿ 2 ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರ ಮೂಲಕನೂ ಸಹ ಹೆಚ್ಚು ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ಕುಂಭರಾಶಿಯವರ ಮನಸ್ಸಿನಲ್ಲಿ ಇದ್ದ ಹಳೆಯ ಭಯ ಕಡಿಮೆಯಾಗುವ ಸೂಚನೆಗಳಾದರೆ ಇರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಈ ದಿನ ಕೆಲಸದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮನಸ್ಸಿನಲ್ಲಿ ಚಂಚಲ ಆದರೆ ಇರ್ತಕ್ಕಂಥದ್ದು. ಸೊ ಈ ದಿನ ಸ್ವಲ್ಪ ದಾನವನ್ನು ಮಾಡಿದ್ರೆ ಒಳ್ಳೆಯ ಫಲಗಳಾದರೆ ಸಿಗ್ತಕ್ಕಂಥದ್ದು. ನೀರು ತುಂಬಿದ ಕೊಡದಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ದಾನ ಮಾಡಿದರೆ ಈ ದಿನ ಹೆಚ್ಚು ಫಲಗಳಾದರೆ ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ನಂತರ ಮೀನರಾಶಿಯವರಿಗೆ ಕಲಿಯುವ ಅಥವಾ ಹೊಸ ವಿಷಯ ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಸಾಧನೆಯ ಹಾದಿಯಲ್ಲಿ ಇದ್ದೀರಾ ನೀವು, ಹಾಗಾಗಿ ಅಸಮಾಧಾನ ಸ್ವಲ್ಪ ಇರಲಿದೆ ಈ ದಿನ ನಿಮಗೆ. ಸೊ ಅಷ್ಟೊಂದು ಲಾಭದಾಯಕ ದಿನ ಅಲ್ಲ ಈ ದಿನ ನಿಮಗೆ, ಹಾಗಾಗಿ ಸ್ವಲ್ಪ ಶಾಂತಿಯಿಂದ ಇರಿ. ಕುಲದೇವರನ್ನು ಪ್ರಾರ್ಥನೆ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗಡೆ ಅನ್ನದಾನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯ ಸಿದ್ಧಿಗಳಾದರೆ ಸಿಗ್ತಕ್ಕಂಥದ್ದು. ಸಂಜೆ ಉತ್ತರಾಭಿಮುಖವಾಗಿ ನಿಂತು ಗಣಪತಿ ದೇವರ ಪ್ರಾರ್ಥನೆ ಮಾಡೋದ್ರ ಮೂಲಕ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಇದು ಇವತ್ತಿನ ಒಂದು ವಿಡಿಯೋ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.